ಇವರಿಗೆ ಇವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾರೆ ಉತ್ತರ ಕೊಡ್ಲಿ. ಉದ್ದೇಶ ಸ್ಪಷ್ಟ ಆಯ್ತು. ರೈತರಿಗೆ ನೋಟಿಸ್ ಕೊಡಬೇಕು, ವಾಪಸ್ ತಗೊಳ್ಳಲ್ಲ. ಅಂದ್ರೆ ಸರ್ಕಾರದ ಉದ್ದೇಶ ಏನು ಸ್ಪಷ್ಟ ಆಯ್ತು. ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಮೊಸಳ ಕಣ್ಣೀರು ಮಾಡಿ ನೋಟಿಸ್ ಕೊಡಬೇಕು ಅಂತಾರೆ. ಗೆಜೆಟ್ ನೋಡಿ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಬಗೆಹರಿಸಬೇಕು ಉತ್ತರ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನೀವು ಬಗೆಹರಿಸಲು ಹೇಗೆ? ನಿಮ್ಮ ಉದ್ದೇಶ ಸರಿ ಸರ್ಕಾರವೇ ಬದಲಾಯಿಸಬೇಕು. ಅದಕ್ಕೆ ಇದು ತಪ್ಪಬೇಕು ಅಂತ ನಾವು ಆಯ್ತು ನಾವು ಕೇಳಿದ್ರೆ ಈಗ ಅದನ್ನು ಆಗಿದೆ ಅಂತ ಹೇಳಿದ್ದಾರೆ. ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರೇ, ವಾಕ್ಮಾಡಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲೇ ಆಯ್ತು, ಅವ್ರ ಕಾಲದಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ಅನ್ನೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಅನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕೇಳಕ್ಕೆ ತಯಾರಾಗಿಲ್ಲ ಅವರು. ಉತ್ತರ ಕೇಳ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಕೂಡ ರೆವೆನ್ಯೂ ಮಿನಿಸ್ಟರ್ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ, ಅದ್ರ ಪಕ್ಷ ಕೂತ್ಕೊಳ್ಳಿ. ಬಾಬಣ್ಣ ಒಂದೆರಡು ನಿಮಿಷ ಬಸವ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಇದು ಸೂಕ್ಷ್ಮ ಕೂತ್ಕೊಳ್ಳಿ. ತಮ್ಮಯ್ಯ ಶ್ರೀನಿವಾಸ್ ಬಸವರಾಜ್ ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಸುರೇಶ್ ನಮ್ಮ ನಿಲುವನ್ನ ಹೇಳಕ್ ಹೊರಟಿದ್ದೀನಿ. ಜನತಾದಳದ ನಿಲುವು ಹೇಳಕ್ ಹೊರಟಿದ್ದೀನಿ. ಕೂತ್ಕೋ ಸುರೇಶ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.